ಓಡಾಡಿ ಎಷ್ಟೋ ವರ್ಷಗಳಾಯ್ತು. ಹಾಗೆ ಅತ್ತೆ, ನಾವು ಚಿನ್ನ ತಗೊಳಕ್ಕೆ ಅಂತ ಹೋಗ್ತೀವಲ್ಲ, ಅಲ್ಲಿ ನಾವು ತಿಂಗಳ ಚಿನ್ನಕ್ಕೆ ಚೀಟಿ ಕಟ್ತೀವಲ್ಲ, ಅದು ಆಗ್ಲೇ ಮುಗ್ದೋಗಿದೆ. ಅದನ್ನು ಸೇರಿಸ್ಬಿಟ್ಟು ಒಟ್ಟಿಗೆ ತಗೊಳ್ಳೋಣ. ಅಯ್ಯೋ, ಇದೆಲ್ಲ ನಾನ್ ಮರ್ತೇ ಬಿಟ್ಟಿದ್ದೆ. ನನಗೇನು ಒಡವೆ ಬೇಡ, ನೀವ್ ಕೊಳ್ ತಗೊಳ್ರಮ್ಮ. ಅಮ್ಮ, ನನ್ಗೊಂದ್ ಡೌಟು. ಏನ್ ಸುಕ್ಕು? ಚಿನ್ನದ ಬೆಲೆ ಜಾಸ್ತಿ ಆಗಿದೆ, ಒಡವೆ ಹೇಗ್ ತಗೊಳ್ಳೋದು ಅಂತನಾ? ಅಯ್ಯೋ, ಆ ಡೌಟ್ ಅಲ್ಲ ಅಮ್ಮ. ನನಗ್ ಡೌಟ್ ಇರೋದು ನಮ್ ಮನೆಗ್ ಬರ್ತಿರೋ ಚಿನ್ನದ ಹುಡ್ಗಿ ಅರ್ಚನಾ ಬಗ್ಗೆ. ಏನೇ ನಿನ್ ಮಾತು? ಎಷ್ಟೇ ಆದ್ರೂ ಅವ್ರ ಅಣ್ಣನ ಮನೆಯಲ್ಲಿ ಸುಖವಾಗಿ ಶ್ರೀಮಂತಿಕೆಯಿಂದ ಬೆಳ್ದಿದಾರಲ್ವಾ. ನಾವ್ ನೋಡ್ದಂಗೆ ಅವ್ರ ಅದ್ಕೆನೆ ಎಲ್ಲ ಕೆಲ್ಸ ಮಾಡ್ತಾರೆ. ಅರ್ಚನಾ ಅವ್ರ ಕೆಲ್ಸ ಮಾಡಿದ್ದು ನಾನ್ ನೋಡೇ ಇಲ್ಲ. ಅವ್ರ ಅಣ್ಣ ಅಂತೂ ಅಂಗೈಲಿಟ್ಕೊಂಡು ಸಾಕ್ತಿದ್ದಾರೆ. ಈ ಮನೆಗ್ ಬರೋ ಅರ್ಚನಾ ಎಲ್ಲದಕ್ಕೂ ಹೊಂದ್ಕೋತಾರ? ಇಲ್ಲಿ ಮಾಡೋ ಕಾರ್ಯ ಕೆಲ್ಸಗಳನ್ನ ಮಾಡ್ತಾರ ಅವರು? ಬೇಡ ಬಿಡು ಸುಕ್ಕು. ನಮ್ ಮನೇಲಿ ಕೆಲ್ಸ ಮಾಡೋಕ್ ಇಷ್ಟ ಇಲ್ಲ ಅಂದ್ರೆ, ನಮ್ ಜೊತೆ ಒಳಗ್ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ, ಅವ್ರ ಅಣ್ಣನ್ ಮನೇಲೆ ಅರ್ಚನಾ ಆರಾಮಾಗಿರ್ಲಿ ಬಿಡು. ತೊಂದ್ರೆ ಏನಂತೆ? ಸುಕ್ಕು ಸುಕ್ಕು, ಒಂದ್ ನಿಮಿಷ ಬಾಯಿ ಕಡೆ. ಒಂದ್ ನಿಮಿಷ ಅತ್ತೆ. ಯಾಕೆ? ಒಂದ್ ನಿಮಿಷ. ಸಾರಿ ಸಾರಿ. ಅಲ್ಲ, ಇದು ಚೂಡ್ತಿದ್ಯಾ? ಹಂಗಲ್ಲ ಅತ್ತೆ. ಅಲ್ಲ, ಇದು ಕನ್ಸ ನನ್ಸ ಅಂತ ಯೋಚನೆ ಮಾಡ್ತಿದ್ದೀನಿ. ಅಲ್ಲ, ಈ ಮಾತು ನಿಮ್ ಬಾಯಲ್ಲಿ ಯಾಕೆ? ಸಾರಿ 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 ಸಾರಿ. ನೀವು ಹೆಣ್ಣು ಅಂದ್ರೆ ಹೊಸಲು ದಾಟಿ ಬಂದ್ಮೇಲೆ ಈ ಮನೆ ಸ್ವಂತ ಅಂತ ಹೇಳೋರು. ಮತ್ತೆ ತವ್ರ ಮನೆಗೆ ಹೋಗಕ್ಕೂ ಬಿಡ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ಅಲ್ಲ, ನನ್ಗೆ ಗೊತ್ತಿದ್ಲೆ ಕೇಳ್ತಾ ಇದ್ದೀನಿ. ಅದೇನು ಈ ಮನೆಗ್ ಬರೋ ಅರ್ಚನಂಗ್ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟು? ಅದ್ಯಾಕ ತಯಾರಿ? ಏನೇ ಹೀಗ್ ಮಾತಾಡ್ತಿದ್ಯಾ? ಸರಿ ಸರಿ, ನಾನು ಅರ್ಚನನ್ನ ಸ್ಪೆಷಲ್ ಆಗೇ ನೋಡ್ತೀನಿ ಅಂತ ಇಟ್ಕೋ. ಯಾಕ್ ಗೊತ್ತಾ? ಅವಳನ್ನ ಹಾಗ್ ನೋಡೋದಿಕ್ಕೆ ಒಂದ್ ಕಾರಣ ಇದೆ. ಅವಳು ತ್ಯಾಗ ದೇವತೆ. ನನ್ ಮೊಮ್ಮಗನ್ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಈ ಸಂಬಂಧಕ್ಕೆ ಒಪ್ಕೊಂಡಿದ್ದಾಳೆ ಅವಳು. ಅವಳೇನಾದ್ರೂ ಇಲ್ಲ, ಆಗಲ್ಲ ಅಂತ ಹೇಳಿದಿದ್ರೆ ಯೋಚನೆ ಮಾಡಿ ನೋಡ್ ನೀನು. ನನ್ ಮೊಮ್ಮಗ ಹಾಸ್ಟೆಲಲ್ಲೇ ಇರ್ತಾ ಇದ್ದ. ದೇವತೆ ಹತ್ರ ಕೆಲಸ ಮಾಡ್ಸೋದಕ್ಕಾಗತ್ತೇನೆ? ಅವಳೇನ್ ಕೆಲಸ ಮಾಡೋದ್ ಬೇಡ. ನನ್ ಮೊಮ್ಮಗನ್ನ ಚೆನ್ನಾಗ್ ನೋಡ್ಕೊಂಡ್ರೆ ಸಾಕು. ಈ ಮನೆ ಆದ್ರೇನು, ಆ ಮನೆ ಆದ್ರೇನು. ಅಮ್ಮ, ಅದ್ಕೆ ಹೇಳಿದ್ಮೇಲೆ ನನಗೂ ಅನುಮಾನ ಬರ್ತಿದೆ. ಇಂಥ ಮಾತುಗಳನ್ನ ನೀನ್ ಆಡ್ತಿದ್ಯಾ? ಏ, ಹೌದು ಕಣ್ರೆ. ನಿಮ್ಮಿಬ್ಬರಿಗೂ ಏನಾಗಿದೆ? ನನ್ನನ್ ಏನ್ ಅನ್ಕೊಂಡಿದೀರಾ ನೀವು? ಅಲ್ಲ, ಇನ್ನು ಎಷ್ಟು ದಿನ ಅಂತ ಹುಡುಗಿನೇ ಮದ್ವೆ ಆಗಿ ಗಂಡನ್ ಮನೇಲಿ ಇರ್ಬೇಕು? ಇನ್ಮೇಲಾದ್ರೂ ಗಂಡು ಹೆಣ್ಣಿನ ಮನೆಗ್ ಹೋಗುವಾಗ್ಲಿ. ಅಯ್ಯೋ ಅತ್ತೆ ಅತ್ತೆ ಅತ್ತೆ, ಸಾಕು ಸಾಕು. ಇನ್ನೊಂದೇ ಒಂದ್ ನೀವು ಮಾತಾಡಿದ್ರು ನಾನಿಲ್ಲೇ ಹೀಗೆ ತಲೆ ಸುತ್ತು ಬಿದ್ದೋಗ್ತೀನಿ ಇವಾಗ. ಸಾಧನೆ ಅವರೇ, ಯಾರು ಬೀಳ್ಬಿಡಿ. ವೀರಣ್ಣವ್ರೆ, ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಬಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಲ್ಲ ಪರವಾಗಿಲ್ಲ ಅಲ್ಲ, ಪರವಾಗಿಲ್ಲ. ಕಾಫಿ ಟೀ ಜ್ಯೂಸು ಏನ್ ತಗೋತೀರಾ? ಅಯ್ಯೋ, ಏನು ಬೇಡಿಮ್ಮ. ಹೋಗಮ್ಮ, ಜ್ಯೂಸ್ ಮಾಡ್ಕೊಂಡು ಬಾ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ವೀರಣ್ಣವ್ರೆ. ಅಯ್ಯೋ, ಇಲ್ಲ ಪರವಾಗಿಲ್ಲ. ಅಲ್ಲ, ನೀವು ಬಂದು ತುಂಬಾ ಹೊತ್ತಾಯ್ತಾ? ಹೌದಮ್ಮ. ಅಯ್ಯೋ, ಹಾಗಾದ್ರೆ ನಾವು ಮಾತಾಡಿದೆಲ್ಲ ಕೇಳಿಸ್ಕೊಂಡ್ಬಿಟ್ರಾ? ಹೆಚ್ಚು ಕಡಿಮೆ ಕೇಳಿಸ್ಕೊಂಡೆ ಕಣಮ್ಮ. ಅಯ್ಯೋ ಭಗವಂತ. ವೀರಣ್ಣವ್ರೆ, ಅದು ಆ ಮಾತುಗಳೆಲ್ಲ ನಾನು ಬರೀ ಬಾಯಿ ಮಾತಾಗ್ ಮಾತಾಡ್ಲಿಲ್ಲ, ನನ್ ಮನ್ಸಾರೆ ಮಾತಾಡಿದೀನಿ. ಯಾಕೆಂದ್ರೆ ಸುಖದ ಸುಪ್ಪತ್ತಿಗೆಲಿ ಕಷ್ಟನೇ ನೋಡ್ದೆ. ಅಣ್ಣ ಅತ್ತಿಗೆ ನೀವಿಬ್ರು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಅವಳನ್ನ ಸಾಕಿದಿರಾ, ಬೆಳೆಸಿದಿರಾ. ಒಂದ್ ವೇಳೆ ಅವಳಿಗೆ ಗಂಡನ್ ಮನೇಲಿರಕ್ ಇಷ್ಟ ಇಲ್ಲ ಅಂದ್ರೆ, ಅಣ್ಣ ಅತ್ತಿಗೆನ ಬಿಟ್ಟು ಬರಕ್ ಆಗಲ್ಲ ಅಂದ್ರೆ, ಅವಳು ನಿಮ್ಮನೇಲೇ ಇರ್ಲಿ. ನನ್ ಮಗ ಬೇಕಾದ್ರೆ ಅಲ್ಲೇ ಬಂದಿರ್ತಾನೆ ನನ್ ಮೊಮ್ಮಗನ್ ಜೊತೆ. ನನ್ನ ಅಭ್ಯಂತರ ಏನೂ ಇಲ್ಲ ವೀರಣ್ಣವ್ರೆ. ನೀವೀಗ ಹೇಳಿದ್ರಲ್ಲಮ್ಮ,
ಇದು ನಂಗೆ ತುಂಬ ಇಷ್ಟವಾದ ವಿಷಯ. ಮೊದಲೆಲ್ಲ ನಾನು ನನ್ನ ತಂಗಿ ಗಂಡು ನೋಡುವಾಗ ಮನೆ ಅಳಿಯನಾಗಿರಬೇಕು, ನನ್ನ ಜೊತೆಲೇ ಇರಬೇಕು ಅಂತ ಬಯಸಿದವನು. ಆದರೆ ನನ್ನ ಸುಮತಿ ಇದ್ದಾಳಲ್ಲ, ಸುಮತಿ ಪ್ರತಿ ಸಾರಿ ಹೇಳುವಾಗ್ಲೂ ಹಂಗಸಿ ಮಾತಾಡೋಳು. ರೀ, ನಮ್ಮ ಮನೆ ಮಗಳು ನಮ್ಮ ಮನೆಯಲ್ಲಿ ಬೆಳೆದು ಇನ್ನೊಂದು ಮನೆಗೆ ಹೋಗಿ ಆ ಮನೆನ ಬೆಳಗಬೇಕು ಅಂತ ಹೇಳೋಳು. ಮೊದಲು ಅವಳ ಮಾತು ನನಗೆ ಅರ್ಥ ಆಗ್ತಿರ್ಲಿಲ್ಲಮ್ಮ. ಆಮೇಲೆ ಯೋಚನೆ ಮಾಡಿದಾಗ ಆ ಮಾತಲ್ಲಿ ತುಂಬಾ ಅರ್ಥ ಇದೆ ಅಂತ ಅನ್ನಿಸ್ತು. ಹೌದಲ್ವಾ ಅಂತ ನನಗೂ ಅನಿಸಿ ಈಗ ಆತರ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ ಕಣಮ್ಮ. ಪರವಾಗಿಲ್ವೇ, ಗಂಡ ಹೆಂಡತಿ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟಿದ್ದೀರಾ? ಮಾಡ್ಲೇಬೇಕಲ್ವಮ್ಮ. ಆಮೇಲೆ ನಮ್ಮನೆ ನಿಮ್ಮನೆ ಏನ್ ದೂರದಲ್ಲ ಇದೆ. ಅದು ಅಲ್ಲದೆ ನಮ್ಮ ಅಚ್ಚು ಮದುವೆ ಆದ್ಮೇಲೆ ನಾವು ಬೆಂಗಳೂರಲ್ಲೇ ಸೆಟ್ಲ್ ಆಗ್ಬೇಕು ಅಂತಿದೀವಿ. ಓ ಓ, ಒಳ್ಳೆ ಐಡಿಯಾ. ನನ್ನ ತಂಗಿ ನೆನಪಾಯ್ತು ಅಂದ್ರೆ ನಾನು ಸುಮತಿ ಇಲ್ಲಿಗೆ ಬರ್ತೀವಿ. ನಿಮ್ಗಳ ಜೊತೆಲಿ ಕೂತ್ಕೊಂಡು ಊಟ ಮಾಡಿ ನನ್ನ ತಂಗಿ ಕೈ ತುತ್ತು ತಿಂದು ಹೋಗ್ತೀವಿ. ಅವಳಿಗೂ ಅಷ್ಟೇ ಅಣ್ಣನ ಮನೆ ನೆನಪಾಯ್ತು ಅಂತಂದ್ರೆ ನಿಮ್ಗಳನ್ನೆಲ್ಲ ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡ್ತಾಳೆ. ನೀವು ಅಲ್ಲಿರಿ, ಒಟ್ಟಿಗೆ ಊಟ ಮಾಡೋಣ, ಮಾತಾಡೋಣ, ಅಷ್ಟೇ ಕಣಮ್ಮ, ಇನ್ನೇನು ಇಲ್ಲ. ಒಳ್ಳೇದಾಯ್ತು. ಇನ್ನೂ ಹೇಳಬೇಕು ಅಂತಂದ್ರೆ ಈಗ ನನ್ನ ಮನಸ್ಸಲ್ಲಾಗ್ಲಿ ಸುಮತಿ ಮನಸ್ಸಲ್ಲಾಗ್ಲಿ ನಮ್ಮ ಮನೆ ನಿಮ್ಮ ಮನೆ ಅಂತ ಬೇರೆ ಬೇರೆ ಭಾವನೆಗಳೇ ಇಲ್ಲ ಕಣಮ್ಮ. ಇನ್ಮೇಲೆ ನಮ್ಮೆರಡೂ ಕುಟುಂಬಗಳು ಒಂದೇ. ಹಾಗಾದ್ರೆ ನಮ್ಮ ಮಾತನ್ನ ನೀವು ತಪ್ಪಾಗಿ ತಗೊಂಡಿಲ್ಲ ಅಲ್ವಾ ವೀರಣ್ಣವ್ರೆ? ಅಯ್ಯಯ್ಯೋ ಇಲ್ಲ ಕಣಮ್ಮ, ನಿಮ್ ಮಾತೆಲ್ಲ ಕೇಳಿದ್ಮೇಲೆ ನಂಗೆ ನಂಬಿಕೆ ಬರ್ತದೆ ಕಣಮ್ಮ. ನನ್ನ ತಂಗಿ ಅಚ್ಚುನ ತಾಯಿ ಸ್ಥಾನದಲ್ಲಿ ನಿಂತು ನೀವು ನೋಡ್ಕೋತೀರ ಅನ್ನೋ ನಂಬಿಕೆ ಬರ್ತಾ ಇದೆ. ಅಮ್ಮ, ಹೆಣ್ಣೆತ್ತವ್ರ ಕಷ್ಟ ಸಂಕಟ ಏನು ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತೆ. ನಾವೆಲ್ಲ ಬಟ್ಟೆ ತರೋದಕ್ಕೆ ಅಂಗಡಿಗೆ ಹೋಗ್ತಾ ಇದೀವಿ. ನಿಮ್ಮಿಬ್ರ ಜೊತೆ ಅರ್ಚನನ್ನು ಕರ್ಕೊಂಡು ಬಂದಿದ್ರೆ ಚೆನ್ನಾಗಿ. ಹೌದು, ಹೌದು. ಅಮ್ಮ, ಕೊಡಿ ಇಲ್ಲಿ, ಕೊಡಿ, ನಾನು ಹೇಳ್ಕೊತೀನಿ. ಅಮ್ಮ, ನೀವು ಅರ್ಚನ ಕರ್ಕೊಂಡು ಓಡ್ ಬಂದ್ಬಿಡಿಮ್ಮ. ನಾನು ನನ್ನ ಶ್ರೀಮತಿ ಯಾಕಮ್ಮ? ಅಯ್ಯೋ, ಅದ್ ಹೇಗಾಗುತ್ತೆ ವೀರಣ್ಣವ್ರೆ? ಹಾ. ಸಂಪ್ರದಾಯದ ಪ್ರಕಾರ ನಿಮಗೆ ನಿಮ್ಮ ಶ್ರೀಮತಿ ಅವ್ರಿಗೆ ನಾವು ಬಟ್ಟೆ ಕೊಡಿಸ್ಬೇಕಲ್ವಾ? ಇಲ್ಲಮ್ಮ, ಅದು ನನಗೂ ಸುಮತಿಗೂ ಸ್ವಲ್ಪ ಬೇರೆ ಕೆಲಸ ಇದೆ. ನಾನು ಅರ್ಚನನ್ ಕಳಿಸ್ಕೊಡ್ತೀನಿ, ನೀವು ಕರ್ಕೊಂಡು ಓಡ್ ಬನ್ನಿಮ್ಮ. ಸುಶಾಂತ್ ಬಂದ್ಬಿಡ್ತಾನೆ. ನೀವು ಅರ್ಚನನ್ ಕರ್ಕೊಂಡು ಸುಮತಿ ಜೊತೆ ಬಂದ್ಬಿಡಿ. ಅದಾಗಲ್ಲಮ್ಮ, ನಮಗೆ ಕೆಲಸ ಮೊದಲೇ ಇದ್ದಿದ್ರಿಂದ ನಾವು ಸ್ವಲ್ಪ ಬರೋದ್ ಕಷ್ಟನೇ. ಹಾಗಾಗಿ ನೀವು ಅರ್ಚನನ್ ಕರ್ಕೊಂಡು ಹೊರಡ್ ಬನ್ನಿ. ಹಾಗಂದ್ರೆ ಹೇಗ್ ವೀರಣ್ಣ ಅವ್ರೆ? ಎಲ್ರೂ ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಕೆಲಸ ತುಂಬಾ ಇದೆ ಅಮ್ಮ ಸುಕೃತ. ಭಾಮಿನಿ ಅಮ್ಮವ್ರೆ, ತಪ್ಪು ತಿಳ್ಕೊಬೇಡಿ. ನಮಗೆ ಮದುವೆ ತುಂಬಾ ಹತ್ರದಲ್ಲೇ ಇರೋದ್ರಿಂದ ಕೆಲಸಗಳು ತುಂಬಾ ಇದೆ. ನಾನು ಸುಮತಿ ಇಬ್ಬರೇ ಓಡಾಡ್ಬೇಕಲ್ವಾ, ಅದಕ್ಕೋಸ್ಕರ. ಅಲ್ಲ, ಎಲ್ಲ ಕಡೆ ನೀವಿಬ್ರೇ ಓಡಾಡ್ಕೊಂಡು ಕೆಲಸ ಮಾಡ್ಬೇಡಿ, ನಾವೆಲ್ರೂ ಹಂಚ್ಕೊಂಡ್ ಮಾಡೋಣ. ಅವಾಗ ಆಯಾಸನೂ ಕಡಿಮೆ ಆಗತ್ತೆ, ಕೆಲ್ಸನೂ ಬೇಗ ಬೇಗ ಆಗತ್ತೆ. ಸರಿಮ್ಮ, ಹಾಗೆ ಆಗ್ಲಿ, ಎಲ್ಲ ಒಟ್ಟಿಗೆ ಹೋಗೋಣ. ಕೊಡಿ ಇಲ್ಲಿ. ಆ, ಅಮ್ಮ, ಈ ಲಗ್ನ ಪತ್ರಿಕೆ ತಗೊಳ್ಳಿ. ಡಿಸೈನ್ ಎಲ್ಲ ನೀವು ಹೇಳಿದಂಗೆ ಮಾಡಿಸಿದ್ದೀನಿ. ಲಗ್ನ ಪತ್ರಿಕೆ ಸಾಲದೇ ಇದ್ರೆ ನನಗೆ ಫೋನ್ ಮಾಡಿ ನಾನು ತಂದು ಕೊಡ್ತೀನಿ. ಸರಿ ಸರಿ.